ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಯದ ಯೂಟ್ಯೂಬ್ ಚಾನಲ್. ತುಂಬ ಸಾಕಷ್ಟು ವಿದ್ಯಾರ್ಥಿಗಳು ಯಾವ್ದಾರು ಕೇಳ್ತಾ ಇದ್ರೆ ಒಂದು ಟಾಪ್ 10 ಟಾಪ್ 20 ಕಾಲೇಜ್ ಟಾಪ್ 50 ಕಾಲೇಜಸ್ನ ಲೀಸ್ಟ್ ಮಾಡಿ ಅಂತಂದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೇಳೋದ್ರಿಂದ ನಾ ಈಗ ಒಂದು ಜಸ್ಟ್ ಈಗ ಪ್ರೆಸೆಂಟ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಮಾಡಿದ್ದೀನಿ. ಇದ್ರ ಬಗ್ಗೆ ನೀವು ತುಂಬಾ ರಿಸರ್ಚ್ ಮಾಡ್ಬೋದು, ಯಾಕಂದರೆ ನಾನು ಇದ್ರ ಬಗ್ಗೆ ಪ್ಲೇಸ್ಮೆಂಟ್ಸು ಮತ್ತು ಕಟ್ ಆಫು NIRF ಇದೆಲ್ಲ ನೋಡ್ಕೊಂಡೆ ಈ ಒಂದು ಕಾಲೇಜಸ್ನ ನಾನು ತೊಗೊಂಡಿರೋದು. ನೀವು ಮತ್ತು ಯಾವ್ಯಾವ್ದು ಬೇಕು ಈಗ ಜಸ್ಟ್ ನೆಕ್ಸ್ಟ್ ಟಾಪ್ 10 ಮಾಡೋಣ, ಬೇಕಾದ್ರೆ ಟಾಪ್ 20 ಮತ್ತು ನೆಕ್ಸ್ಟ್ ಟಾಪ್ 50 ಟಾಪ್ 100 ಎಲ್ಲ ಮಾಡೋಣ. ನಿಮಗೆ ಏನೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ನಿಮ್ಗೆ ಯಾವ ಕೋರ್ಸ್ ಬಗ್ಗೆ ಕಾಲೇಜಸ್ ಬೇಕೋ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯೂಸ್ಫುಲ್ ಕಂಟೆಂಟ್ಸ್ ವೀಡಿಯೋದಲ್ಲಿ ಬರ್ತಾ ಇರುತ್ತೆ, ಚಾನಲಲ್ಲಿ ಬರ್ತಾ ಇರುತ್ತೆ. ಮತ್ತು ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಈಗ ನೆಕ್ಸ್ಟ್ ಬನ್ನಿ, ಈಗ ಡೈರೆಕ್ಟಾಗಿ ವೀಡಿಯೋಗೆ ಬಂಬೋಣ. ಏನು ಟಾಪ್ 20 ಕಾಲೇಜಸ್ ಇಂಜಿನಿಯರಿಂಗ್ ಕರೋಣ. ಈ ಒಂದು ಕಾಲೇಜಸ್ನ ಯಾವ ಬೇಸ್ ಮೇಲೆ ಅಂದರೆ ಒಂದು ಪ್ಲೇಸ್ಮೆಂಟ್ ಬೇಸ್ ಮೇಲೆ ಮತ್ತು ಒಂದು NIRF ಬ್ಯಾಂಕ್ ಬೇಸ್ ಮೇಲೆ ಮತ್ತು ಹಾಗೂ ಕಟ್ ಆಫ್ ಬೇಸ್ ಮೇಲೆ ಮಾಡ್ಕೊಂಡಿರೋ ಕಾಲೇಜಸ್ ಆಗಿರುತ್ತೆ. ಮೊದಲನೇದಾಗಿ ಆರ್ ವಿ ಕಾಲೇಜಸ್ ಆಫ್ ಇಂಜಿನಿಯರಿಂಗ್. ಇದು ನಿಮಗೆ ತುಂಬ ಜನಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆದರೆ ಗೊತ್ತಿರುತ್ತೆ. ಈ ಕಾಲೇಜಸ್ಸು ತುಂಬಾ ಒಂದು ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೂ ಮುಂದೆ ನಮ್ಮದೊಂದು ಕಟ್ ಆಫ್ ಬಂದ್ಬಿಟ್ಟು 700 ಅಂದರೆ CSE ಗಾದರೆ 700 ಮತ್ತು ECE ಆದರೆ 2.5K ಅವ್ರಿಗೆ ಇರುತ್ತೆ. ಇದು NIRF ಕೂಡ ಚೆನ್ನಾಗಿದೆ 99 ಮತ್ತು ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವರ್ಷ ಬಂದ್ಬಿಟ್ಟು ಈ ಕಾಲೇಜಸಲ್ಲಿ 92 LP ಆಗಿದೆ. ಮತ್ತು ಹಾಗೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ, ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ, ಬಟ್ ಪ್ಲೇಸ್ಮೆಂಟ್ ಅಂದರೆ ಖಂಡಿತ ಆಗ್ತದೆ. ಎಕ್ಸಲೆಂಟ್ ಪ್ಲೇಸ್ಮೆಂಟ್ಸ್ ಅಂತಲೇ ಹೇಳ್ಬೋದು ಈ ಒಂದು ಕಾಲೇಜಸಲ್ಲಿ. ಮತ್ತು ಹಾಗೆ ನೆಕ್ಸ್ಟ್ ಬಂದ್ಬಿಟ್ರೆ ನಮಗೆ ಸೆಕೆಂಡ್ ಬಂದ್ಬಿಟ್ಟು MSIRIT. ಈ ಒಂದು ಕಾಲೇಜಸ್ನ ನಾನು ಏನು ಹೇಳ್ತಾ ಇದ್ದೀನಿ, ನೀವೆಲ್ಲ ಒಂದು ಆಪ್ಷನ್ ಇರೋ ಟೈಮಲ್ಲಿ ಎಲ್ಲರೂ ಆ್ಯಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನೀವು ಮಿನಿಮಮ್ ಒಂದು ಟಾಪ್ 10 ಕಾಲೇಜಸ್ ಇವನ್ನ ಆ್ಯಡ್ ಮಾಡಿ. ಯಾಕಂದರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋ ಟೈಮಲ್ಲಿ ಈ ಕಾಲೇಜಸ್ ಇದ್ದರೆ ನಿಮಗೆ ಒಂದು ನೆಕ್ಸ್ಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾರು ಮಿಸ್ ಔಟ್ ಮಾಡ್ಕೊಂಡಿದ್ದೀರಾ, ನೀವು ಈ ಕಾಲೇಜಸ್ಸು ಸಿಗೋ ಒಂದು ಅವಕಾಶ ಕೂಡ ಮಿಸ್ ಮಾಡ್ಕೊತೀರಾ. ಅದಕ್ಕೋಸ್ಕರ ಎಲ್ಲರೂ ಈ ಕಾಲೇಜಸ್ನ ಬರಲಿ ಬಿಡಲಿ ಟಾಪ್ 20 ಕಾಲೇಜಸ್ ಇವನ್ನ ಆ್ಯಡ್ ಮಾಡಿ ಅಷ್ಟೇ. ಯಾರದೇ ಎಷ್ಟೇ ರ್ಯಾಂಕ್ ಇರಲಿ ಒಟ್ಟಿನಲ್ಲಿ ಟಾಪ್ 10 ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲರೂ ಹೇಳ್ತಾ ಇದ್ದೀನಿ, ಇದು ಖಂಡಿತ ಎಲ್ಲರೂ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಸೆಕೆಂಡ್ ಕಾಲೇಜ್ ಬಂದ್ಬಿಟ್ಟು MSIRIT. ನಿಮ್ಗೆ ಎಲ್ಲರೂ ತುಂಬ ಜನ ಗೊತ್ತಿರುತ್ತೆ ಯಾವುದು MSIRIT ಅಂದರೆ MS ರಾಮಯ್ಯ ಕಾಲೇಜ್ ಅಂತಂದು. ಇದು ಒಂದು ಕಾಲೇಜಸ್ ಬಂದ್ಬಿಟ್ಟು ನಿಮ್ಮ CSE ಇಲ್ಲಾದರೆ 2K ರ್ಯಾಂಕ್ ಇರಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ECE ಗಾದರೆ 7K ರ್ಯಾಂಕ್ವರೆಗೂ ಇರುತ್ತೆ. ಮತ್ತು ಇದು NIRF ಕೂಡ ತುಂಬಾ ಚೆನ್ನಾಗಿದೆ, 75 NIRF ರ್ಯಾಂಕ್ ಇದೆ. ಇದಕ್ಕೂ ಕೂಡ ಆವ್ರೇಜ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 17 LPA ಟು 50 LPವರೆಗೂ ಸಿಗುತ್ತೆ ನಿಮಗೊಂದು. ಮತ್ತು PES ಯೂನಿವರ್ಸಿಟಿ ಕಾಲೇಜ್ ಆಗುತ್ತೆ, ಅದ್ರ ಬಗ್ಗೆನೂ ಗೊತ್ತಿರುತ್ತೆ. PES ಯೂನಿವರ್ಸಿಟಿ ಇದು ಬಂದ್ಬಿಟ್ಟು CSE ಗಾದರೆ 4K ರ್ಯಾಂಕಿಂಗ್ ಇರುತ್ತೆ, ECE ಗಾದರೆ 10K ರ್ಯಾಂಕಿಂಗ್ ಇರುತ್ತೆ. ಮತ್ತು NIRF ರ್ಯಾಂಕ್ ಬಂದ್ಬಿಟ್ಟು ಇದು 100 to 150 ಒಳಗಡೆ ಇದು NIRF ರ್ಯಾಂಕ್ ಇದೆ. ಮತ್ತು ನಿಮ್ಮದು ಒಂದು ಇದು ಕೂಡ ಒಳ್ಳೆ ಪ್ಲೇಸ್ಮೆಂಟನ್ನು ಕೊಡುತ್ತೆ. ನಿಮಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಈ ಕಾಲೇಜಸ್ ಬಗ್ಗೆ. ಇದು ಒಂದು 65 LPA ಕೂಡ ಕೊಡುತ್ತೆ, ಮತ್ತು ಹಾಗೆ ಗುಡ್ ಪ್ಲೇಸ್ಮೆಂಟ್ಸ್ ಅಂತ ಹೇಳ್ಬೋದು. ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಒಂದು ಒಳ್ಳೆ ಕಾಲೇಜಸ್ ಅಂತಲೇ ನಾನೊಂದು ಸಜೆಷನ್ ಮಾಡ್ತೇನೆ. ಇದು ಒಂದು ಟಾಪ್ 10 ನಿಮ್ಮ ಕಾಲೇಜಸಲ್ಲಿ ಇದಿರುತ್ತೆ, ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಾಗೆ ನೋಡ್ತಾ ಬಂದರೆ ನಿಮಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬರುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಒಂದು ನೋಡಿ, ಇಲ್ಲಿ 5K ಕಾಣಿಸ್ತಾ ಇದೆ, 5K ಮತ್ತು ಇದು ಒಂದು 8K ರ್ಯಾಂಕಿಂಗ್ ಇರುತ್ತೆ. ಇದು ಕೂಡ NIRF ಬಂದ್ಬಿಟ್ಟು 150 to 200 ಇದೆ. ಮತ್ತು ಇದು ಒಳ್ಳೆ ಪ್ಲೇಸ್ಮೆಂಟ್ ಅಂತ ಅನ್ಬೋದು. 74% ಒಂದು ಪ್ಲೇಸ್ಮೆಂಟ್ ಆಗುತ್ತೆ, ಮತ್ತು 50 LPವರೆಗೂ ಇದು ಹೈಯೆಸ್ಟ್ ಪ್ಯಾಕೇಜ್ ಅಂತ ಆಗಿದೆ. ಮತ್ತು ನಮ್ಮದು ಈ ನೋಡಿ ಇದು UVC ಅಂತ ಬರ್ತಿದೆಯಲ್ಲ, ಇದು ಒಂದು UVC ಬಂದ್ಬಿಟ್ಟು ನಿಮ್ಮ ಒಂದು ಗೌರ್ಮೆಂಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಒಂದು ಗೌರ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಇದ್ರದ್ದು ಬಂದ್ಬಿಟ್ಟು ಫೀಸ್ ಬರೀ ಜಸ್ಟ್ 48,000 ಆಗಿರುತ್ತೆ. ಇದು 48,000 ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ ಒಂದು ವರ್ಷಕ್ಕೆ ಫೀಸನ್ನು ನಿಮಗೆ ಕಡಿಮೆ ಫೀಸು ಮತ್ತು ಒಳ್ಳೆ ಕಾಲೇಜಸ್ ಅಂದರೆ ಒಂದು ಅದು UVC ಅಂತಲೇ ಹೇಳ್ಬೋದು. ಈ ಒಂದು ಕಾಲೇಜಸಲ್ಲಿ ನಿಮಗೆ ಒಂದು 2 ಲ್ಯಾಕಲ್ಲೇ ಒಂದು ಇಂಜಿನಿಯರಿಂಗ್ ಮುಗಿಸ್ಬೋದು. ಮತ್ತು ಇದು ರ್ಯಾಂಕ್ ಬಂದ್ಬಿಟ್ಟು ಚೆನ್ನಾಗಿರಬೇಕಾಗುತ್ತೆ. 7K ರ್ಯಾಂಕ್ ಬಂದ್ಬಿಟ್ಟು CSE ಇರಬೇಕಾಗುತ್ತೆ, 10K ಬಂದ್ಬಿಟ್ಟು ECE ಆದರೂ ಇರಬೇಕಾಗುತ್ತೆ. ಇದು NIRF ಬಂದುಬಿಟ್ರೆ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು 64 ಬಂದುಬಿಟ್ಟಿದೆ. ಮತ್ತು ನಿಮ್ಮದು ಹಾಗೆ LP ಅಂತ ಹೇಳಕ್ಕೆ ಬಂದರೆ ನಿಮಗೆ ಒಂದು ಮಿನಿಮಮ್ ಒಂದು LP ಬಂದ್ಬಿಟ್ಟು ನಿಮಗೆ ಆವ್ರೇಜ್ ಬಂದ್ಬಿಟ್ಟು 7 LP ಅಂತ ಆಗಿರುತ್ತೆ ಇದರಲ್ಲಿ. ಹಾಗೂ 50 LPವರೆಗೂ ನಿಮ್ಮ ಹೈಯೆಸ್ಟ್ ಪ್ಯಾಕೇಜ್ ಆದರೂ ಆಗಿರುತ್ತೆ. ಮುಂದೆ ಹಾಗೆ ಬರ್ತಾ ಚೆನ್ನಾಗಿ ಕೂಡ ಇದೆ ಇದರಲ್ಲಿ ಅಂತ ಹೇಳ್ಬೋದು. UVC ಬಗ್ಗೆ ಗೊತ್ತಾಯಿತು ನಿಮಗೆ. ನೆಕ್ಸ್ಟು DS ಅಂದರೆ ಇದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಬಂದ್ಬಿಟ್ಟು ನಿಮಗೆ ರ್ಯಾಂಕಿಂಗ್ ಬಂದ್ಬಿಟ್ಟು 8K ಇಂದ ಬಂದ್ಬಿಟ್ಟು ನಿಮ್ಮದು ಒಂದು ECE ಗಾದರೆ 12Kವರೆಗೂ ಇರುತ್ತೆ. ಇದು ಕೂಡ NIRF ರ್ಯಾಂಕ್ ಚೆನ್ನಾಗಿದೆ, 215 ಕೂಡ ಇದೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆವ್ರೇಜ್ LPA ಬಂದ್ಬಿಟ್ಟು 10 to 50 LPವರೆಗೂ ಆಗುತ್ತೆ. ಮತ್ತು ನಿಮಗೊಂದು ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಇದರಲ್ಲಿ ಕೂಡ 50 LPವರೆಗೂ ಆಗಿದೆ. ಮತ್ತು ಹಾಗೆ ಪ್ರತಿ ವರ್ಷ ವೇರಿ ಆಗ್ತಾ ಇರುತ್ತೆ ನೋಡಿ. ಮತ್ತು ಪ್ಲೇಸ್ಮೆಂಟ್ ಬಗ್ಗೆ ಅಂದರೆ ಸ್ವಲ್ಪ ಜನ ನಿಮ್ಮದು ಆಫ್ ಕ್ಯಾಂಪಸ್ ಕೂಡ ಮಾಡ್ಕೋತಾರೆ ಸ್ವಲ್ಪ ಸ್ಟೂಡೆಂಟ್ಸು. ಮತ್ತು ನಿಮ್ಮ ಒಂದು ಕಾಲೇಜಸ್ ಕಾಲೇಜಸ್ಸಲ್ಲಿ ಕೂಡ ಪ್ಲೇಸ್ಮೆಂಟ್ ನಡೀತದೆ. ಅದು ನಿಮಗೆ ಕಾಲೇಜಸ್ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಪ್ಲೇಸ್ಮೆಂಟ್
ಪ್ಲೇಸ್ಮೆಂಟ್ ಯಾವ ಥರ ಇರುತ್ತೆ. ಈಗ ಅಷ್ಟೊಂದು ಐಡಿಯಾ ಇರಲ್ಲ, ಬಟ್ ಸುಮ್ಮನೆ ಇಷ್ಟು ಪ್ಯಾಕೇಜಸ್ ಇಷ್ಟು ಅಂತ ಹೇಳ್ತಾರೆ. ಅದು ಸ್ಟೂಡೆಂಟ್ಸ್ ಎಫರ್ಟ್ಸ್ ಮಾತ್ರ ತುಂಬಾ ಇರುತ್ತೆ, ಬಟ್ ಕಾಲೇಜಸ್ ಅವರು ತುಂಬ ಕ್ರೆಡಿಟ್ಸ್ನ ತೊಗೊತಾರೆ. ಸ್ಟೂಡೆಂಟ್ಸ್ ಎಫರ್ಟ್ಸ್ಗೆ ಅಲ್ಲಿ ವ್ಯಾಲ್ಯೂ ಇಲ್ಲರಂಗೆ ಆಗ್ಬಿಡುತ್ತೆ. ಕಾಲೇಜಸ್ ಒಂದು ಕ್ರೆಡಿಟ್ಸ್ ತೊಗೊಳ್ತಿದ್ರೆ. ನೆಕ್ಸ್ಟ್ ನಿಮ್ಮ ಒಂದು 7th ರ್ಯಾಂಕಿಂಗ್ ಬಂದರೆ BIT ಅಂದರೆ ಜಸ್ಟ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಒಂದು ಕಾಲೇಜಸ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ನಮ್ಮ ಒಂದು ಬೆಂಗಳೂರಲ್ಲಿ ಅಟ್ ಪ್ರೆಸೆಂಟ್ ಇರೋದು ಕಾಲೇಜು. ಇದು ಬಂದ್ಬಿಟ್ಟು ನಿಮಗೆ CSE ಇಲ್ಲಾದರೆ 9K ಬಂದ್ಬಿಟ್ಟು ಇರಬೇಕಾಗುತ್ತೆ, ಮತ್ತು EC ಇಲ್ಲಾದರೆ ಒಂದು 19K ಇರಬೇಕಾಗುತ್ತೆ. NIR ರ್ಯಾಂಕ್ ಕೂಡ ಚೆನ್ನಾಗಿದೆ, 250 to 300 ಇದೆ, ಅದರ ಬಿಟ್ವೀನಲ್ಲಿದೆ. ಬಟ್ LPA ಬಂದ್ಬಿಟ್ಟು 10 LPA ಮತ್ತು ಆ್ಯಾವ್ರೇಜ್ ಆಗಿರುತ್ತೆ. ಇದರಲ್ಲಿ 50 LPA ಬಂದ್ಬಿಟ್ಟು ಇದು ಹೈಯೆಸ್ಟ್ ಪ್ಯಾಕೇಜ್ ಹತ್ರ ಆಗಿರುತ್ತೆ ಒಂದು ಕಾಲೇಜಸಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ SIT ಕಾಲೇಜ್ ಬಗ್ಗೆ ಗೊತ್ತೇ ಇರುತ್ತೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಯಾಕಂದರೆ ಇದರ ರ್ಯಾಂಕಿಂಗ್ ಕೂಡ ಚೆನ್ನಾಗಿದೆ. ಇದು ಪ್ಲೇಸ್ಮೆಂಟು ಮತ್ತು ಎಲ್ಲ ಒಂದು ನಿಮ್ಮ ಒಂದು ಕ್ಯಾಂಪಸ್ ಕೂಡ ಆಯಿತು, ತುಂಬಾ ಒಂದು ಅದ್ಭುತವಾಗಿರುವಂಥ ಕಾಲೇಜ್ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಇದು ಕೂಡ ಒಂದು CSE ಇಲ್ಲಾದರೆ 10K ರ್ಯಾಂಕಿಂಗ್ ಸಿಗುತ್ತೆ, ಮತ್ತು EC ಇಲ್ಲಾದರೆ 17K ರ್ಯಾಂಕಿಂಗ್ ಇದ್ದರೆ ಸಿಗುತ್ತೆ ಈ ಕಾಲೇಜ್. ಅದಾದರೆ ನಿಮಗೆ NIR ರ್ಯಾಂಕ್ ಕೂಡ ಚೆನ್ನಾಗಿದೆ, ಅದರಲ್ಲಿ ನೀವು NIR ರ್ಯಾಂಕ್ ಕೂಡ ನೋಡ್ಬೋದು. ಮತ್ತು LPA ಬಂದ್ಬಿಟ್ಟು ನಿಮಗೆ ಇದರಲ್ಲಿ 7 LPA ಆವ್ರೇಜ್ ಆಗಿರುತ್ತೆ, 47 LPA ಬಂದ್ಬಿಟ್ಟು ಹೈಯೆಸ್ಟ್ ಆಗಿರುತ್ತೆ. ಬಟ್ ಇನ್ನೂ ಕೂಡ ಜಾಸ್ತಿನೇ ಆಗ್ತದೆ ಈ ಕಾಲೇಜಸಲ್ಲಿ. ಜಸ್ಟ್ ಪ್ರೆಸಿಡೆನ್ಸ್ ಸಿಕ್ಕಿರೋ ಡೇಟಾದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಕಾಲೇಜಸ್ ಬಗ್ಗೆ. ನೆಕ್ಸ್ಟು ನಿಮ್ಗೆ ಹಂಗೆ ಬಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳ್ಬೋದು. ಅಂದರೆ ಈ ಕೂಡ ಒಂದು ಚೆನ್ನಾಗಿರೋ ಕಾಲೇಜ್ ಬಂದ್ಬಿಟ್ಟು ಆಗಿರ್ಬೇಕು, ಅದು NIT ಅಂತ ಕರಿತೀವಲ್ಲ ಆ ಥರ. ಇದು ಬಂದ್ಬಿಟ್ಟು ನಿಮಗೆ 13K ಒಂದು CSE ಆದ್ರೆ ಆಗಿರಬೇಕಾಗುತ್ತೆ, ಒಂದು 19K ಬಂದ್ಬಿಟ್ಟು ನಿಮ್ಮ ಒಂದು EC ಆದರೆ ಆಗಿರಬೇಕಾಗುತ್ತೆ. ಇದು ಕೂಡ 74% ಪ್ಲೇಸ್ಮೆಂಟ್ಸ್ ಅನ್ನೋದು ಮಾಡಿಕೊಡುತ್ತೆ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗೆ. ಇದು ಕೂಡ 47 LPA ಕೂಡ ಒಂದು ಎಷ್ಟು ಪ್ಯಾಕೇಜ್ ಆದರೆ ಆಗಿರುತ್ತೆ ಇದರಲ್ಲಿ. ನೆಕ್ಸ್ಟು JS ಅಕಾಡೆಮಿಕ್ ಟೆಕ್ನಾಲಜಿ, ಅದು ಅಂದರೆ 11K ಒಂದು CSEಗೆ ಬೇಕಾಗಿರುತ್ತೆ, 12K ಒಂದು ECಗೆ, ಮತ್ತು ಇದು NIR ಕೂಡ ಚೆನ್ನಾಗಿದೆ. ಇದು ಕೂಡ ಸೇಮ್ ಒಂದು 70 LPA ಕೂಡ ಆ್ಯಾವ್ರೇಜ್ ಪ್ಯಾಕೇಜು, ಮತ್ತು ನಿಮ್ಮದು 45 ಕೂಡ ಹೈಯೆಸ್ಟ್ ಪ್ಯಾಕೇಜ್ ಅದರ ಆಗಿರುತ್ತೆ. ನೆಕ್ಸ್ಟು ನಿಟ್ಟೆ ಮೀನಾಕ್ಸ್, ಇದು ಒಂದು ಯಲಹಂಕದಲ್ಲಿರುವಂಥ ಕಾಲೇಜಸ್, ಅಂದರೆ ಬೆಂಗಳೂರಲ್ಲಿ ಸಿಗುವಂಥ ಕಾಲೇಜಸ್. ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ನಿಟ್ಟೆ ಮೀನಾಕ್ಸ್ ಕೂಡ ಚೆನ್ನಾಗಿದೆ. ಬಟ್ 14K ಒಂದು ನಿಮಗೆ ECಗೆ ಒಂದು ಕ್ರೈಟೇರಿಯಾ ಬೇಕಾಗಿರುತ್ತೆ, ಒಂದು ಹಾಗೆ ECಗೆ ಆದರೆ ನಿಮಗೆ ಒಂದು 21K ರ್ಯಾಂಕ್ ಆದರೆ ಇರಬೇಕಾಗುತ್ತೆ. ಇದು ಕೂಡ ನೋಡಿ 85% ಒಂದು ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಪ್ಯಾಕೇಜ್ ಅದರ ಇದೇನು ಪ್ಲೇಸ್ಮೆಂಟ್ ಅನ್ನೋದಾಗಿರುತ್ತೆ. ಒಂದು 47% 47 LPA ಕೂಡ ಹೈಯೆಸ್ಟ್ ಪ್ಯಾಕೇಜ್ ಈ ಒಂದು ಕಾಲೇಜಸ್ಸಲಾಗಿದೆ. ನೆಕ್ಸ್ಟು BMS ಅಂದರೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದ್ರ ಬಗ್ಗೆ ಗೊತ್ತಿರುತ್ತೆ. BMS ಬಗ್ಗೆ 2 ಕಾಲೇಜಸ್ ಇದೆ. ಒಂದು ಕಾಲೇಜಸ್ ಹೇಳ್ತಾ ಇದ್ದೀನಿ, ಇದು 16K ರ್ಯಾಂಕ್ ಬಂದಿರೋ ಒಂದು ಕಾಲೇಜಸ್ಸು ಇರಬೇಕಾಗುತ್ತೆ. CSEಗೆ ಆದರೆ 17K ಬಂದ್ಬಿಟ್ಟು ECಗೆ. ಇದು ಕೂಡ ಒಳ್ಳೆ ಕಾಲೇಜ್ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ನಿಮಗೆ ಒಂದು LPA ಅಂತ ಬಂದರೆ ನಿಮಗೆ 8 LPA ಬಂದ್ಬಿಟ್ಟು ಆ್ಯಾವ್ರೇಜ್ ಸ್ಯಾಲ್ರಿ, ಮತ್ತು 46 ಕೂಡ ಹೈಯೆಸ್ಟ್ ಸ್ಯಾಲ್ರಿ ಆಗಿರುತ್ತೆ. ನೀವು ಹಾರಿಜಾನ್ ಕಾಲೇಜಸ್ ಆಫ್ ಇಂಜಿನಿಯರಿಂಗ್ ಒಂದು 20K ರ್ಯಾಂಕಿಂಗ್ ಇರಬೇಕಾಗುತ್ತೆ. ನೆಕ್ಸ್ಟು 24 ಕಾಲೇಜ್ ECಗೆ ಅದ್ರಾಗಿರಬೇಕಾಗುತ್ತೆ. NIR ರ್ಯಾಂಕ್ ಕೂಡ 121 ಕೂಡ ಇದೆ. ಇದರಲ್ಲಿ 7 LPA ಬಂದ್ಬಿಟ್ಟು ಇದರ ಆ್ಯಾವ್ರೇಜ್ ಸ್ಯಾಲ್ರಿ, ಮತ್ತು 30 LPA ಬಂದ್ಬಿಟ್ಟು ಹೈಯೆಸ್ಟ್ ಪ್ಯಾಕೇಜ್ ಆದರೆ ಇದರೊಳಗಿರುತ್ತೆ. ನೆಕ್ಸ್ಟು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಒಂದು ಕಾಲೇಜ್ ಕೂಡ ಚೆನ್ನಾಗಿದೆ. ಒಂದು 16K ರ್ಯಾಂಕಿಂಗ್ ಒಂದು ಬಂದ್ಬಿಟ್ಟು ಇದರಲ್ಲಿ ಏನಿದೆ CSEಗೆ ಬೇಕಾಗಿರುತ್ತೆ, 31K ಬಂದ್ಬಿಟ್ಟು ECಗೆ ಬೇಕಾಗಿರುತ್ತೆ. ಮತ್ತು ಇದು NIR ರ್ಯಾಂಕ್ ಕೂಡ ಚೆನ್ನಾಗಿದೆ. 17 LPA ಬಂದ್ಬಿಟ್ಟು ಆ್ಯಾವ್ರೇಜ್ ಸ್ಯಾಲ್ರಿ, ಆಗ ಒಂದು 44 ಬಂದ್ಬಿಟ್ಟು ನಿಮ್ಮದು ಹೈಯೆಸ್ಟ್ LPA ಇದರಲ್ಲಿ ಅದಾಗಿರುತ್ತೆ. ನೆಕ್ಸ್ಟು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಒಂದು ನಮ್ಮ ಒಂದು ಬೆಂಗಳೂರಲ್ಲಿ, ಮತ್ತು ಇದು ಚಿಕ್ಕಬಳ್ಳಾಪುರ ಹೆಸರುಘಟ್ಟ ಸೈಡ್ ಬರೋ ಒಂದು ಕಾಲೇಜ್ ಅದರಾಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಒಂದು 26K ರ್ಯಾಂಕಿಂಗ್ ಬಂದ್ಬಿಟ್ಟು ಒಂದು CSEಗೆ ಬೇಕಾಗಿರುತ್ತೆ, ಮತ್ತು ಹಾಗೂ 34 ಬಂದ್ಬಿಟ್ಟು ECಗೆ ಬೇಕಾಗಿರುತ್ತೆ. ಬಟ್ ಇದರಲ್ಲಿ ಒಂದು NIR ಚೆನ್ನಾಗಿದೆ, ಮತ್ತು ಹೈಯೆಸ್ಟ್ ಪ್ಯಾಕೇಜ್ ಬಂದರೆ ಇದು 60 LPA ಕೂಡ ಇದೆ, ಮತ್ತು 4.5 ಇದು ಒಂದು ಆ್ಯಾವ್ರೇಜ್ ಒಂದು ಪ್ಯಾಕೇಜ್ ಅಂದರೆ ಈ ಕಾಲೇಜಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ರೇವಾ ಯೂನಿವರ್ಸಿಟಿ ಕಾಲೇಜ್, ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ 23 ಬಂದ್ಬಿಟ್ಟು ನಿಮಗೆ CSEಗೆ ಬೇಕಾಗಿರುತ್ತೆ, 32K ಬಂದ್ಬಿಟ್ಟು ನಿಮಗೆ ECಗೆ ಬೇಕಾಗಿರುತ್ತೆ. NIR ರ್ಯಾಂಕ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಬಂದ್ಬಿಟ್ಟು 6 LPA ಕೂಡ ಆ್ಯಾವ್ರೇಜ್ ಒಂದು ಪ್ಯಾಕೇಜ್ ಅದರಲ್ಲಿ ಸಿಗುತ್ತಿರುತ್ತೆ. ನಿಮಗೆ ಒಂದು 40 LPA ಬಂದ್ಬಿಟ್ಟು ಎಷ್ಟು ಪ್ಯಾಕೇಜ್ ಆದರೆ ಈ ಒಂದು ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಮತ್ತು MUJ ಕಾಲೇಜ್ ಇಂಜಿನಿಯರಿಂಗ್ ಬಂದ್ಬಿಟ್ಟು ಇದರಲ್ಲಿ 26K ಒಂದು ನಿಮಗೆ ಒಂದು CSEಗೆ ರ್ಯಾಂಕ್ ಬೇಕಾಗಿರುತ್ತೆ, 37K ಒಂದು EC ಒಂದು ರ್ಯಾಂಕ್ ಬಂದರೆ ಈ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಈಗ ತುಂಬ ಈಗ ಒಂದು ಕಾಲೇಜಸಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್, ಯಾಕಂದರೆ ಎಲ್ಲರೂ ನಮ್ಮ ಒಂದೊಂದು ಕಾಲೇಜಲ್ಲಿ ಫ್ರೆಂಡ್ಸ್ ಓದ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ಕೇಳೇ ನಾನು ಹೇಳ್ತಿರೋದು. ಆಚಾರ್ಯ ಕಾಲೇಜ್ ಆಯಿತು, MUJ ಕಾಲೇಜ್ ಆಯಿತು, ಸಿದ್ಧಗಂಗಾ ಆಯಿತು, ಈ ಒಂದು ಸ್ಟೂಡೆಂಟ್ಸನ್ನು ಸ್ವಲ್ಪ ಗೊತ್ತು, ಅದಕ್ಕೋಸ್ಕರ ಹೇಳ್ತಿರೋದು. ಇದರೊಂದು 6 LPA ಒಂದು ಆ್ಯಾವ್ರೇಜ್ ಆಗಿರುತ್ತೆ, 40 LPA ಬಂದ್ಬಿಟ್ಟು ನಿಮ್ಮ ಹೈಯೆಸ್ಟ್ ಆದರೆ ಆಗಿರುತ್ತೆ. 5 LPA ಒಂದು ಆ್ಯಾವ್ರೇಜ್ ಆಗಿರುತ್ತೆ, ಒಂದು 25 LPA ಬಂದ್ಬಿಟ್ಟು ಹೈಯೆಸ್ಟ್ ಒಂದು ಸ್ಯಾಲ್ರಿ ಅಂದರೆ ಪ್ಯಾಕೇಜಸ್ ಆದರೆ ಈ ಒಂದು ಕಾಲೇಜಲ್ಲಿ ಸಿಗುತ್ತೆ. ಅದು ನೆಕ್ಸ್ಟ್ ಸರ್ MUIT ಅಂದರೆ ಇದು ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜ್ ಅಂತ ಆ ಕಾಲೇಜನ್ನು ಕರಿತೀವಿ ನಾವು. ಇದರಲ್ಲಿ ಒಂದು 20K ಬಂದ್ಬಿಟ್ಟು ನಿಮ್ಮ ಒಂದು CSEಗೆ ಬೇಕಾಗಿರುತ್ತೆ, 26 ಬಂದ್ಬಿಟ್ಟು ನಿಮಗೆ ECಗೆ ಬೇಕಾಗಿರುತ್ತೆ. ಬಟ್ ಇದು NIR ರ್ಯಾಂಕಿಂಗ್ ಚೆನ್ನಾಗಿದೆ. ಇದು 38% ಪ್ಲೇಸ್ಮೆಂಟ್ ಆದರೆ ಆಗ್ತಿದೆ. ಒಂದು 30 LPA ಒಂದು ಎಷ್ಟು ಪ್ಯಾಕೇಜಸ್ ಆದರೆ ಈ ಕಾಲೇಜಲ್ಲಿ ಅಂದರೆ ಸಿಗ್ತಾ ಇದೆ. ನೆಕ್ಸ್ಟ್ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೋಡಿ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂದ್ಬಿಟ್ಟು 18K ಮತ್ತು ಹಾಗೂ 19K ಒಂದು 18K CSEಗೆ ಮತ್ತು 19K ECಗೆ ಆಗಿರುತ್ತೆ. ಇದರಲ್ಲಿ
ಅದರಲ್ಲಿ ಕೂಡ ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು 20 LP ಆಗಿದೆ ಮತ್ತು 4.3 LP ಬಂದ್ಬಿಟ್ಟು ಆ್ಯಾವ್ರೇಜ್ ಆಗಿದೆ. ಲಾಸ್ಟಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟಲ್ಲಿ ಅಂತ ಹೇಳ್ಬೋದು, ಇನ್ನು ಒಂದು ಸ್ವಲ್ಪ ಹಾಕಬೇಕಿತ್ತು ಟಾಪಲ್ಲಿ ಸ್ವಲ್ಪ, ಆದರೆ ನಾನು ಹಾಗೆ ಮಾಡ್ತಾ ಬಂದು ಇದು ಮಿಸ್ ಆಗೋಕ್ಕೆ ಸಲುವಾಗಿ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂದ್ಬಿಟ್ಟು 20K ರ್ಯಾಂಕಿಂಗ್ ಇದೆ, EC ಕೂಡ 20K ರ್ಯಾಂಕಿಂಗ್ ಇದೆ. ಇದರಲ್ಲಿ ಒಂದು ಗುಡ್ ಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು, ಎಲ್ಲಕ್ಕಿಂತ ಒಳ್ಳೆ ಪ್ಲೇಸ್ಮೆಂಟ್ ಅಂದರೆ RNS ಕಾಲೇಜಲ್ಲಿ ಆದರೆ ಆಗುತ್ತೆ. ಈಗ ನಿಮಗೆ ಈ ಕಾಲೇಜಸ್ ಬಗ್ಗೆ ಜಸ್ಟ್ ಈಗ ಐಡಿಯಾ ಸಿಗ್ತದೆ. ನೆಕ್ಸ್ಟ್ ಟಾಪ್ 50 ಕಾಲೇಜಸ್ ಬಗ್ಗೆ ನಿಮಗೆ ಮತ್ತು ಯಾವ ಕೋರ್ಸ್ ಬಗ್ಗೆ ಬೇಕು ಹೀಗೆ ಪ್ರತಿಯೊಂದು ಐಡಿಯಾ ಕೊಡ್ತಾ ಇರ್ತೀನಿ. ನಾನು ಬೇಕಾದ್ರೆ ಈ PDF ಬೇಕಾದ್ರೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಗ್ಗೆ ಕೊಡ್ತೀನಿ, ಹೋಗಿ ಡೌನ್ ಮಾಡ್ಕೋಬೋದು ಈ ಕಾಲೇಜಸ್ನ. ನೆಕ್ಸ್ಟ್ ಆಪ್ಷನ್ ಇಡೋ ಟೈಮಲ್ಲಿ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ವಿಡಿಯೋ ಶೇರ್ ಮಾಡಿ. ಯಾಕೆಂದರೆ ಪ್ರತಿಯೊಂದು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಏನಾಗುತ್ತೆ ನನಗೆ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ. ಇಷ್ಟೇ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮಗೆ ಈ PDF ಏನಾದರೂ ಸಿಕ್ಕರೆ ನಿಮಗೆ ಆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್. ಏನೋ ನಿಮ್ಗೆ ಏನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಒಂದು ಕಮೆಂಟ್ಸ್ಗೆ ಯಾವುದು ಎಷ್ಟು ಲೈಕ್ಸು ಇಲ್ಲೊಂದು ಯಾವ ಕಮೆಂಟ್ಸ್ ಎಲ್ಲ ಒಂದು ಕಮೆಂಟ್ಸ್ಗೂ ಆನ್ಸರ್ ಮಾಡೋಕ್ಕೆ ಇಲ್ಲೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಸ್ಟೇ ಕೇರ್, ಲವ್ ಯು, ಟಾಟಾ, ಬಾಯ್.